ಕನ್ನಡ ಉಪನ್ಯಾಸಕಿ, SRE ಇಂಡಿಪೆಂಡೆಂಟ್ PU ಕಾಲೇಜ್ ಜೇವರ್ಗಿ. ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು, ಪುಷ್ಪದಿಂದ. ಎರಡನೇ ಪ್ರಶ್ನೆ, ಚಿಗುರೆಂದೆಂ ಮೆಲೆಬೇವು ಸ್ವಾದವವುದೇ, ಚೇಳ ಚಿಕ್ಕದಿಂದ ಅಳಿಕರಿ, ತೆಗೆಯಲೆ ಕಚ್ಚದೆ ಪಾಲನುಡಿ ಪಣಿಯಂ, ಸಾಕಲೆಕ್ಕೆ ವಿಶ್ವಾಸಿಹೆ, ಕಗಂ ಸಾಕುವೆನೆಂದು ಗೂಗೆ ಮರಿಯಂ, ಸಂಪ್ರೀತಿಯಂದೊರುವರೆ, ಪಗೆಯಂ ಬಾಲಕನೆಂಬರೆ, ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಣೆಯಾಗಿವೆ ಎಂದರೆ 2 ಮತ್ತು 4. ಶತ್ರುವನ್ನು ಕಿರಿಯವನೆಂದು ಭಾವಿಸಬಾರದು. 4ನೇದು, ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಜಾಲಿಯ ರಸಸ್ವಾದ ಹೇಗಿರುತ್ತದೆ? 3ನೇ ಪ್ರಶ್ನೆ, ವಿಷದಂತೆ. 4ನೇ ಪ್ರಶ್ನೆ, ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದವರು. ಬರಬ್ಬನ. ಕವಿಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ, ಗಂಜಿಗೆ ಗತಿಯಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಗಳನ್ನು ಸಮರ್ಥಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. ಉತ್ತರ. ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. 4ನೇದು, ವಿಂಗ್ಸ್ ಆಫ್ ಫೈರ್. 8ನೇ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್ ಇವರು, ಇಕಾಲಜಿಸ್ಟ್. 9ನೇ ಪ್ರಶ್ನೆ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದು ಈ ಉತ್ತರ. 10ನೇ ಪ್ರಶ್ನೆ, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡಿರುವ ಭಾವವೆಂದರೆ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಈ ಉತ್ತರ. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ 11ನೇದಕ್ಕೆ ಉತ್ತರ, ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. 12ನೇ ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. 13ನೇದು, ದಣಿಗಳು ಒಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. 14ನೇ ಪ್ರಶ್ನೆ, ಡ್ಯಾಶ್ ರಾಮಾಯಣದ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. 15ನೇ ಪ್ರಶ್ನೆ, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ, ವಾರ್ತಾ ಇಲಾಖೆ ಇದ್ದಂತೆ. 16ನೇ ಪ್ರಶ್ನೆ, ಅದರಲ್ಲಿ ಕದಡಿದ ಸಲೀಲಂ ತಿಳಿವಂದದೆ. ಇದರ ಉತ್ತರ 4ನೇದು ನಾಗಚಂದ್ರ. ಪುಲಿಗೆರೆ ಸೋಮನಾಥ. ಇದರ ಉತ್ತರ 5ನೇದು ಸೋಮೇಶ್ವರ ಶತಕ. ಪುರಂದರದಾಸರು. ಇದರ ಉತ್ತರ 1ನೇದು ಜಾಲಿಯ ಮರದಂತೆ. ಮುಕ್ತಕಂಠ. ಇದರ ಉತ್ತರ 6 ಬೆಳಗುಜಾವ. ಟಿ ಯಲ್ಲಪ್ಪ. ಇದರ ಉತ್ತರ ಹತ್ತಿ ಚಿತ್ತ ಮತ. ಪ್ರಶ್ನೆಗಳು, ಸಂದರ್ಭ, 5-6 ವಾಕ್ಯಗಳು ಸರಳವಾಗಿರುವುದರಿಂದ ಈಗ ನಾವು ವ್ಯಾಕರಣ ಭಾಗಕ್ಕೆ ಹೋಗೋಣ. ಭಾಷಾಭ್ಯಾಸ. 45ನೇ ಪ್ರಶ್ನೆ, ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಬಂಗಾರ ಸಮಾನಾರ್ಥಕದಕ್ಕೆ ಸುವರ್ಣ, ಹೊನ್ನು, ಕನಕ. ಕಣ್ಣು, ಅದರ ಸಮಾನಾರ್ಥಕಗಳು ನಯನ, ನೇತ್ರ, ಅಕ್ಷಿ. ಪುಷ್ಪ ಸಮಾನಾರ್ಥಕ ಹೂವು, ಕುಸುಮ, ಪುಲ್ಲ. 46ನೇ ಪ್ರಶ್ನೆ, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿಭೀಮ ಗುಣವಾಚಕ ಕಲಿ, ಹುಸಿನಿದ್ದೆ ಹುಸಿ, ಕಿರುಹಾದಿ ಕಿರು. 47ನೇ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ. ಓದುವನು ಧಾತು ಓದು, ನಲಿಯುತ್ತ ನಲಿ, ಹಾಡುವಳು ಹಾಡು. 48ನೇ ಪ್ರಶ್ನೆ, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಗುರುವಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ, ವಿಶ್ವಾಸದಿಂದ ತೃತೀಯ ವಿಭಕ್ತಿ ಪ್ರತ್ಯಯ, ಗದ್ದೆದೋಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ. 49ನೇ ಪ್ರಶ್ನೆ, ಕೆಳಗಿನ 2 ಪದಗಳ ತತ್ಸಮ ರೂಪವನ್ನು ಬರೆಯಿರಿ. ರಾಯ ರಾಜ, ದನಿ ಧ್ವನಿ,
ಪಯಣ, ಪಯಣ, ಪ್ರಯಾಣ. 50ನೇ ಪ್ರಶ್ನೆ, ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ತಲೆದೂಗು, ದಾರಿದೀಪ, ಗಾಳಿ ಸುದ್ದಿ. ಇದು ನಿಮ್ಮ ಸ್ವಂತ ವಾಕ್ಯ